ಮತ್ತು ಹಿಂದೂ ಪರವಾಗಿ ಯಾವ ರಾಜಕಾರಣಿಗಳು ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ. ಹಿಂದೂಗಳಿಗೆ ಅನ್ಯಾಯ ಆದಾಗ ಪ್ರತಿಭಟನೆಯನ್ನು ಪಾಲ್ಗೊಳ್ಳೋದಿಲ್ಲ. ಇದೆಲ್ಲ ಏನು ಅನಿಸಿದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿಯೂ ಸಹ ನಮ್ಮ ಸಮಸ್ತ ಎಲ್ಲ ಜಾತಿ ಮತ ಪಂಥ ದ್ವೇಷ ರಾಗ ಎಲ್ಲ ಬಿಟ್ಟು ಹಿಂದೂಗಳು ಒಂದಾಗ್ತಾ ಇರುವಂಥ ಸಂಕೇತ ಇವತ್ತು. ಮೊನ್ನೆ ನಾವು ಮದ್ದೂರಿಗೆ ಬಂದಾಗ ಹಿಂದಿನ ದಿವಸನೇ ಸಾರ್ವಜನಿಕ ಗಣಪತಿ ವಿಸರ್ಜನೆ ಆಗಿತ್ತು. ನಾನು ಬಂದಂಥ ಸಂದರ್ಭದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮ ಇರಲಿಲ್ಲ. ಆದರೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಜನ ಇವತ್ತು ಏನು BJP ನಾಯಕರು ಬಂದಾಗ, ನಮ್ಮ ಪ್ರತಾಪ್ ಸಿಂಹರು ಬಂದಾಗ, ಅದರ ನಂತರ CT ರವಿ ಬಂದಾಗ ಯತ್ನಾಳ್ ಅನ್ನುವಂಥ ಕೂಗಿದ್ರು. ಅವಾಗ ನನಗನ್ನಿಸ್ತು, ನಾನೊಬ್ಬ ಉತ್ತರ ಕರ್ನಾಟಕದ ವಿಜಯಪುರದ ಒಬ್ಬ ಶಾಸಕನಾಗಿದ್ದರೂ ಸಹ ಈ ಮಂಡ್ಯ ಜಿಲ್ಲೆಯ ಮದ್ದೂರಿನ ಕಾರ್ಯಕರ್ತರು, ಯುವಕರು, ಹಿಂದೂಗಳು ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಅಂತ ಕಾರಣದಿಂದ ನಾನು ಬಂದಿದ್ದೆ. ಸುಮಾರು 20,000 ಜನ ಅವತ್ತು ಸೇರಿದ್ದರು. ಅದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ ಸೇನೆ ಆಗಲಿ, ಬಜರಂಗ ದಳ ಆಗಲಿ, ಟೋಟಲಿ ಎಲ್ಲ ಪರಿವಾರದವ್ರು ಕೂಡಿ ಕೆರೆಗೂಡು ಕಾರ್ಯಕ್ರಮಕ್ಕೆ ನೀವು 12ನೇ ತಾರೀಕಿಗೆ ಬರಬೇಕು ಅನ್ನೋಂಥ ಒಂದು ಏನೋ ನಮಗೆ ಸೂಚನೆ ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ನಾನು ಭಾಳ ಖುಷಿ ಆಗೋದೇನೆಂದರೆ ಇಡೀ ಕರ್ನಾಟಕದಲ್ಲಿ ನಾನು ಸುತ್ತಾಡ್ತಾ ಇದ್ದೀನಿ. ಬೀದರ್ನಿಂದ ಹಿಡಿದು ಎಲ್ಲ ರಾಜ್ಯದ ಮೂಲೆ ಅಡ್ಡಾಡ್ತಾ ಇದ್ದೀನಿ. ನಾವು ಉದಾಹರಣೆ ಕೊಡ್ತಾ ಇರುವಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಇಟ್ಟು ಜಾಗೃತಿ ಆಗಿದೆ ಅಂದರೆ ಕರ್ನಾಟಕದಲ್ಲಿ 2028ರ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಹಿಂದೂ ಪರವಾದಂಥ ಒಬ್ಬ ವ್ಯಕ್ತಿ, ಹಿಂದೂ ಸರ್ಕಾರ ಬರಬೇಕನ್ನುವಂಥ ಭಾವನೆ ಇವತ್ತು ಎಲ್ಲರಲ್ಲಿ ಬಂದುಬಿಟ್ಟಿದೆ. ನಾನು ಇವತ್ತು ಒಂದು ಹನುಮಾನ್ ದೇವಸ್ಥಾನ ದರ್ಶನಕ್ಕೆ ತೊಗೊಂಡ್ಲಿಕ್ಕೆ ಹೋದಾಗ ಒಬ್ಬ ಆಟೋ ರಿಕ್ಷಾ ಚಾಲಕ 17 ವರ್ಷದಿಂದ ಹಿಂದೆ ಅವರ ಮದ್ದೂರಿನಲ್ಲಿ ಒಂದು ಭಗವಾ ಜೆಂಡಾ ಸುಟ್ಟಿದ್ದಕ್ಕೆ, ಅದರ ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಕೇಸ್ ಹಾಕಿದ್ರು ಪೊಲೀಸರು. 17 ವರ್ಷ ಆದರೂ ಸಹ ಆ ಆಟೋ ಚಾಲಕ ದಿವಸ 300-400 ರೂಪಾಯಿ ದುಡಿಯುವಂಥ ವ್ಯಕ್ತಿನ ನಮ್ಮದೇ ಸರ್ಕಾರ ಬಂದಿತ್ತು. ಅದು ಯಡಿಯೂರಪ್ಪ ಸರ್ಕಾರ ಇತ್ತು, ಬೊಮ್ಮಾಯಿ ಸರ್ಕಾರ ಇತ್ತು, ಜಗದೀಶ್ ಶೆಟ್ಟರ್ ಸರ್ಕಾರ ಇತ್ತು, ಸದಾನಂದ ಗೌಡ್ರ ಸರ್ಕಾರ ಇತ್ತು. ಆದರೆ ಒಂದು ಕೇಸನ್ನು ವಾಪಸ್ ತಗೋದು ಹಿಂದೂಗಳ ಮೇಲೆ ಮಾಡಲಿಲ್ಲ. ಇವತ್ತು ಬಂದಂಥ ಸರ್ಕಾರ ಯಾರು KG ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು, ಯಾರು ಹುಬ್ಬಳ್ಳಿಯಲ್ಲಿ ಒಬ್ಬ ಮೌಲ್ವಿ ಪೊಲೀಸ್ ಜೀಪ್ ಮೇಲೆ ನಿಂತು ಪ್ರಚೋದನಕಾರಿ ಭಾಷಣ ಮಾಡಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿ ತಂದಂಥ ಕೇಸ್ಗಳನ್ನು ವಾಪಸ್ ತಗೊವಂಥದ್ದು ಕಾಂಗ್ರೆಸ್ ಇವತ್ತು ಮಾಡ್ತದೆ. ಇದರಿಂದ ಜನರಲ್ಲಿ ಏನಾಯ್ತಂದರೆ ಇವತ್ತು ನಮ್ಮ ಹಿಂದೂಗಳ ರಕ್ಷಣೆ ಗಟ್ಟಿಯಾಗಿ ವಿಧಾನಸಭೆಯಲ್ಲಿ ಸಹ ನಾನು ಮಾತಾಡಿದೆ. ಏನು ಯುವಕರಿಗೆ ಇವತ್ತು ಇಡೀ ದೇಶದಲ್ಲಿ DJ ಅನ್ನುವಂಥದ್ದು ಒಂದು ಸಂಗೀತ ಹಚ್ಚಬೇಕನ್ನೋಂಥ ಒಂದು ಹವ್ಯಾಸ, ಅದರಿಂದ ಒಂದು ಅವರಿಗೆ ಹುರುಪು, ಅದನ್ನು ಬ್ಯಾನ್ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತು. ಅದು ಬ್ಯಾನ್ ಎಷ್ಟು ವಿಚಿತ್ರ ಅಂದರೆ, ಒಂದು ಜಿಲ್ಲೆಯಲ್ಲಿ ಬ್ಯಾನ್ ಮಾಡ್ತಾರೆ, ಒಂದು ಜಿಲ್ಲೆಯಲ್ಲಿ 1 ಲಕ್ಷ ರೂಪಾಯಿ ಡಿಪಾಸಿಟ್ ತೊಗೊಂಡು ಅನುಮತಿ ಕೊಡ್ತಾರೆ, ಒಂದು ಜಿಲ್ಲೆಯಲ್ಲಿ ಕೇವಲ 5 ಅಥವಾ 6 ಅಕ್ಷರ ಹಚ್ಚಬೇಕಂತ ರಿಸ್ಟ್ರಿಕ್ಟ್ ಮಾಡ್ತಾರೆ. ವಿಜಯಪುರದಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲ ಕಡೆ DJಗಳನ್ನು ಹಚ್ಚುವಂಥದ್ದು ನನ್ನ ಕ್ಷೇತ್ರದಲ್ಲಿ ಆಯಿತು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.